ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಸಾಯಂಕಾಲ ಆಗ್ತಿದ್ದ ಹಾಗೆ ಎಲ್ಲ ಕೆಲಸಗಳು ಒಂದು ಹಂತ ಮುಗ್ದಿರತ್ತೆ. ಆಮೇಲೆ ಸಮಯ ಕಳೆಯೋದಕ್ಕಾಗಿ ಏನೋ ಓದ್ತಾ ಇರ್ತೀವಿ, ಇಲ್ಲ ಮೊಬೈಲ್ ನೋಡ್ತಾ ಇರ್ತೀವಿ, ಅಥವಾ ವಾಕಿಂಗ್ ಹೋಗ್ತಾ ಇರ್ತೀವಿ, ಏನೋ ಒಂದು ಮಾಡ್ತಾ ಇರ್ತೀವಿ. ಬಂದ ಮೇಲೆ ಏನಾದರೂ ತಿನ್ನಬೇಕು ಅನ್ನೋ ಚಪಲ. ಹಾಗಾದಾಗ ಜಾಸ್ತಿ ತಿಂದರೆ ರಾತ್ರಿ ಊಟದ ಸಮಯ ಬಂದ್ಬಿಡತ್ತೆ. ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಕುರುಕುರು ತಿಂಡಿ ಏನಾದರೂ ತಿಂದರೆ ಏನೋ ಒಂದು ಸಮಾಧಾನ ಸಿಗತ್ತೆ. ಒಂದು ಆ ಟೈಮಲ್ಲಿ ಒಂದು ಖುಷಿ ಸಿಗತ್ತೆ. ಹಾಗಾಗಿ ಏನಾದರೂ ಒಂದು ಕುರುಕುರು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಬೇಕು ಅಂತ ಅಂಗಡಿಯಿಂದ ತರಕ್ಕೆ ಹೋದ ತಕ್ಷಣ ಈಗೆಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಮಾಡೋ ರೀತಿಗಳು ಎಲ್ಲ ನೋಡಿದಾಗ ಬೇಡವೇ ಬೇಡಪ್ಪ, ಹೊರಗಡೆ ತಿಂಡಿ ಅಂತೂ ಖಂಡಿತ ತಿನ್ನೋದು ಬೇಡ, ಏನೇ ಇರಲಿ ಮನೇಲೇ ಒಂದು ಸ್ವಲ್ಪ ಮಾಡ್ಕೊಂಡು ತಿನ್ನೋಣ ಅಂತ ಅನ್ಸುತ್ತೆ. ಅದಕ್ಕೆ ನಾನಿವತ್ತು ಮಿಕ್ಸ್ಚರ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನ ನಿಮಗೂ ತೋರಿಸೋಣ, ಹೇಗೂ ಮಾಡ್ತಾ ಇದ್ದೀನಲ್ವಾ. ತುಂಬ ಬೇಗ ದಿಢೀರಂತ ಮಾಡಿಬಿಡ್ಬೋದು. ಅದಕ್ಕೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮಗೂ ತೋರಿಸ್ತಾ ಮಾಡೋಣ ಅಂತ ರೆಡಿ ಮಾಡ್ಕೊಂಡೆ. ಬನ್ನಿ ಹಾಗಾದರೆ ಏನೇನು ಸಾಮಾನುಗಳು ಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಮ್ಮ ಸುಶಾಂತ್ ಹೇಳ್ತಾನೆ. ಬನ್ನಿ. ಇದೇನು ಸುಶಾಂತ್? ಕಡ್ಲೆ ಹಿಟ್ಟು. ಮೇನ್ ಇಂಗ್ರೀಡಿಯೆಂಟ್ಸ್ ಏನಿದು? ಕಡ್ಲೆ ಹಿಟ್ಟು. ಕಡಲೆ ಹಿಟ್ಟು. ಇದು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು. ನಾನು 1 ಬೌಲ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಒಂದು 4-5 ಚಮಚ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಇದೇನಿದು? ಬೆಣ್ಣೆ. ಬೆಣ್ಣೆ ಬದಲು ನೀವು ಎಣ್ಣೆನೂ ಉಪಯೋಗಿಸ್ಬೋದು. ನನ್ನ ಹತ್ರ ಸ್ವಲ್ಪ ಬೆಣ್ಣೆ ಇತ್ತು ಅಂತ ನಾನು ಬೆಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಆಮೇಲೆ ಇದು ಗ್ರೌಂಡ್ ನಟ್. ಇದು ಅವಲಕ್ಕಿ. ಕಪ್ಪೇವು. ಕರಿಬೇವಿನ ಸೊಪ್ಪು. ಇದು ಹುರಿಗಡ್ಲೆ. ಪುಟಾಣಿ. ಇದೇನು? ಚಿಲ್ಲಿ ಪೌಡರ್. ಇದು ಗೋಡಂಬಿ. ಆಮೇಲೆ ಇದೇನಿದು? ಇಂಗು. ಆಮೇಲೆ ಏನು ಹಾಕಬೇಕು? ಎಲ್ಲ ಹಾಕಿದ್ಮೇಲೆ ಏನು ಹಾಕಬೇಕು? ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲೇಬೇಕು. ಇದಿಷ್ಟು ಸಾಮಾನುಗಳು ಮಿಕ್ಸ್ಚರ್ ಮಾಡಕ್ ಬೇಕು. ಈಗ ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ. ಸುಶಾಂತ್ ಮಾಡ್ತಾನೆ ಇವತ್ತು. ಕಡಲೆ ಹಿಟ್ಟು ಹಾಕ ಬೌಲ್ಗೆ, ದೊಡ್ಡ ಬೌಲಿಗೆ ಕಡಲೆ ಹಿಟ್ಟು ಹಾಕು. ಕಡಲೆ ಹಿಟ್ಟು ಸ್ಲೋ ಆಗಿ ಹಾಕು. ವೆರಿ ಗುಡ್. ಆಮೇಲೆ ಅಕ್ಕಿ ಹಿಟ್ಟು ಹಾಕು. ಅಕ್ಕಿ ಹಿಟ್ಟು ಹಾಕಿದ್ಯಾ? ಸರಿ. ಇನ್ನು ನಾನು ಕಲಿಸ್ಲಾ, ನೀನ್ ಕಲಿಸ್ತೀಯಾ? ಹಿಟ್ಟನ್ನ ಅಮ್ಮ ಕಲಿಸ್ಲಾ? ಸರಿ. ಬೌಲಲ್ಲಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಸುಶಾಂತ್ ಹಾಕಿದಾನೆ. ನಾನು ಈ ಬೆಣ್ಣೆನ ಒಂಚೂರು ಕರಗಿಸ್ಕೊಳ್ತೀನಿ. ಸ್ವಲ್ಪ ಗಟ್ಟಿ ಇದೆ ಅದು, ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದಕ್ಕೋಸ್ಕರ ಅದನ್ನ ಒಂಚೂರು ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡ್ಕೋತೀನಿ. ಆಮೇಲೆ ಅದನ್ನ ಕಲಸೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಖಾರಕ್ಕೆ ಮೆಣಸಿನ ಪುಡಿ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚನೂ ಇಲ್ಲ. ಬೇಕಾದರೆ ನೀವು ನೋಡಿಕೊಂಡು ಆಮೇಲೆ ಖಾರಕ್ಕೆ ಹಾಕೋಬೋದು. ಮಿಕ್ಸ್ಚರ್ಗೆ ಆ್ಯಡ್ ಮಾಡ್ಕೋಬೋದು ಬೇಕು ಅಂದರೆ. ನಾನು ಸ್ವಲ್ಪ ಹಾಕಿದ್ದೀನಿ, ತುಂಬ ಖಾರ ಬೇಡ ಅಂತ. ಹಿಂಗೆ ಹಾಕ್ತಾ ಇದ್ದೀನಿ. ಇಂಗು ಒಂದು ಚಮಚದಷ್ಟು ಹಿಂಗೆ ಹಾಕ್ತಾ ಇದ್ದೀನಿ. ಪರಿಮಳ ಚೆನ್ನಾಗಿ ಬರುತ್ತೆ. ಈಗ ಕರಗಿಸಿರೋ ಬೆಣ್ಣೆ ಹಾಕ್ತಾ ಇದ್ದೀನಿ. ನೀವು ಎಣ್ಣೆ ಸ್ವಲ್ಪ ಬಿಸಿ ಮಾಡಿನೂ ಹಾಕ್ಕೋಬೋದು. ಬಿಸಿ ಇದೆ, ಹಾಗಾಗಿ ನಾನು ಈ ಚಮಚದಲ್ಲೇ ಒಂಚೂರು ಫಸ್ಟ್ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ಕೈಯಲ್ಲಿ ಕಲಿಸ್ತೀನಿ. ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು, ಗಂಟುಗಳಾಗಬಾರ್ದು, ಆ ಥರ ಕಲಿಸ್ಕೋಬೇಕು. ತುಂಬ ಗಟ್ಟಿ ಏನು ಬೇಕಾಗಲ್ಲ, ಸ್ವಲ್ಪ ಸಾಫ್ಟಾಗಿ ಕಲಸಿ. ಈ ಥರ ನೀರು ಮುಡಿಸ್ಕೊಂಡು ಗಂಟುಗಳಿರಬಾರ್ದು. ನೋಡಿ, ಈ ಥರ ಕಲಿಸಿದ್ದೀನಿ. ಇದರಲ್ಲಿ ಸ್ವಲ್ಪ ದಪ್ಪ ಖಾರ, ಸ್ವಲ್ಪ ತೆಳ್ಳಗಿನ ಖಾರ ಮಾಡ್ಕೊಳ್ಳೋಣ. ನಾನು ಈ ಎರಡು ಸೈಜಿನ ಅಚ್ಚುಗಳನ್ನು ತಗೊಂಡಿದ್ದೀನಿ. ಈಗ ನಾನು ಮೊದಲಿಗೆ ಈ ದಪ್ಪ ಖಾರ ಹಾಕಿ ಇದಕ್ಕೆ ಫಿಕ್ಸ್ ಮಾಡ್ಕೋತೀನಿ. ನಾನು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಆಮೇಲೆ ಹಿಟ್ಟು ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ತಗೊಂಡು ಇದರ ಸೈಡಿಗೆಲ್ಲ ಹಚ್ತಾ ಇದ್ದೀನಿ. ಯಾಕಂದರೆ ಅಂಟ್ಕೊಳ್ಳುತ್ತೆ ಇಲ್ಲ ಅಂದರೆ ಅಂತ ಸ್ವಲ್ಪ ಹಚ್ತಾ ಇದ್ದೀನಿ. ಈಗ ಇದರಲ್ಲಿ ಅರ್ಧದಷ್ಟು ಹಿಟ್ಟನ್ನು ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ನೀವು ಕೈಯಲ್ಲೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿಕೊಂಡು
ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾವು ಈ ಖಾರ ಕಡ್ಡಿಯನ್ನು ಬಿಡೋಣ ಎಣ್ಣೆಗೆ. ಕೆಂಪಾಗ್ತಾ ಇದೆ, ಒಂಚೂರು ಕೆಂಪಾಗಲಿ, ತೆಗೆಯೋಣ. ತೆಗೆದು ಇನ್ನೊಂದು ರೌಂಡು ಇದೇ ಸೈಜಲ್ಲಿ ಮಾಡ್ಕೋತೀನಿ. ನಾನೀಗ ಈ ಬಿಲ್ಲೆಯನ್ನು ತೆಗೆದು ಈ ಚಿಕ್ಕದು ಹಾಕ್ಕೋತಾ ಇದ್ದೀನಿ. ಚಿಕ್ಕ ಖಾರ ಸೇವ್ ಮಾಡೋಕ್ಕೆ ಹಾಕ್ಕೋತಾ ಇದ್ದೀನಿ. ಇದಕ್ಕಿಂತ ಚಿಕ್ಕದು ಬರುತ್ತೆ, ಬಟ್ ನಾನು ತುಂಬ ಅದೇನದು ಪುಡಿ ಖಾರ ಸೇವ್ ಮಾಡ್ತಾರಲ್ಲ ಆ ಥರ ಇದೆ, ಬಟ್ ನಾನು ಅದರಲ್ಲಿ ಮಾಡ್ತಾ ಇಲ್ಲ. ಸ್ವಲ್ಪ ನೆಕ್ಸ್ಟ್ ಸೈಜಲ್ಲಿ ಮಾಡ್ತಾ ಇದ್ದೀನಿ. ನಾನು ಇನ್ನೊಂದು ರೌಂಡ್ ಹಾಕ್ಕೋತಾ ಇದ್ದೀನಿ. ಇದಿಷ್ಟನ್ನು ಹಾಗೆ ಇಡ್ತಾ ಇದ್ದೀನಿ. ನಾನು ಬೂಂದಿ ಕಾಳು ಮಾಡೋಕ್ಕೆ ಇದರಲ್ಲಿ ಮಾಡ್ತೀನಿ. ಇಷ್ಟು ಹಿಟ್ಟನ್ನು ಹಾಗೆ ಇಡ್ತಾ ಇದ್ದೀನಿ. ಬೂಂದಿ ಕಾಳು ಮಾಡೋಕ್ಕೆ ಅದನ್ನು ಸ್ವಲ್ಪ ನೀರು ಮಾಡಿಕೊಂಡು ಬೂಂದಿ ಕಾಳು ಮಾಡೋಣ. ಈಗ ಸಣ್ಣ ಖಾರ ಮಾಡ್ತಾ ಇದ್ದೀನಿ. ಈಗ ಈ ಉಳಿದಿರೋ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಮಾಡ್ಕೊಳ್ಳೋಣ. ಬೂಂದಿ ಮಾಡೋಕ್ಕೆ ಹಿಟ್ಟು ಸ್ವಲ್ಪ ನೀರಾಗಿರಬೇಕು. ನೀವು ಕೈಯಲ್ಲೂ ಕಲಿಸ್ಕೋಬೋದು, ಕೈಯಲ್ಲಿ ಕಲಿಸಿದ್ರೆ ಇಲ್ಲ ವಿಸ್ಕರನ್ನು ಉಪಯೋಗಿಸ್ಬೋದು. ಕೈಯಲ್ಲೇ ಕಲಿಸೋಣ. ಬೂಂದಿ ಕಾಳು ಮಾಡೋಕ್ಕೆ ಹಿಟ್ಟು ಸ್ವಲ್ಪ ದೋಸೆ ಹಿಟ್ಟಿನ ಹದಕ್ಕಿರಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರು ಇರಬಾರ್ದು, ತೆಳ್ಳಗೇನೂ ಇರಬಾರ್ದು. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಒಂಚೂರು ನೀರು ಮಾಡ್ಕೋತೀನಿ. ನೋಡಿ, ಈ ಹದಕ್ಕೆ ನಾನು ಮಾಡ್ಕೊಂಡಿದ್ದೀನಿ. ಒಂಥರ ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತಾರಲ್ಲ ಆ ಥರ ನೋಡಿ, ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ. ಇದು ಬೂಂದಿ ಕಾಳು ಮಾಡುವಂತಹ ಸೌಟು ನೋಡಿ, ಚೆನ್ನಾಗಿ ಬರುತ್ತೆ ಇದರಲ್ಲಿ ನಾನು ಮಾಡ್ತಾಯಿದ್ದೀನಿ ಬೂಂದಿ ಕಾಳು. ಈಗ ನಾನು ಹಿಟ್ಟನ್ನು ಹಾಕ್ತೀನಿ. ನೋಡಿ, ಕ್ರಿಸ್ಪಿ ಸೌಂಡ್ ಕೇಳಿಸ್ತಾ ಇದೆ ನಿಮಗೆ. ಕ್ರಿಸ್ಪ್ ಆಯಿತು ನೋಡಿ. ಎಷ್ಟು ಹಿಟ್ಟಿದೆ ಅಷ್ಟು ಹಾಕ್ಕೋತಾ ಇದ್ದೀನಿ. ಸ್ವಲ್ಪನೇ ಹಿಟ್ಟಿರೋದು, ನಾನು ಮಾಡಿರೋದೇ ಸ್ವಲ್ಪ. ಈಗ ಕಡಲೆಕಾಯಿ ಬೀಜ ಗ್ರೌಂಡ್ ನಟ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕ್ರಿಸ್ಪ್ ಆದಮೇಲೆ ತೆಗಿಯೋಣ. ಗೋಡಂಬಿ ಹಾಕ್ತಾ ಇದ್ದೀನಿ. ಈಗ ಹುರಿಗಡಲೆ ಹಾಕ್ತಾ ಇದ್ದೀನಿ. ಒಂದಾದ್ಮೇಲೆ ಒಂದು ಹುರ್ಕೊಳ್ಳೋಣ.
ಅವಲಕ್ಕಿ ಹಾಕ್ತಾ ಇದ್ದೀನಿ ಈಗ. ಒಂದು ನಿಮಿಷದಲ್ಲಿ ಅವಲಕ್ಕಿ ಕ್ರಿಸ್ಪ್ ಆಗಿಬಿಡುತ್ತೆ. ತೆಗೆಯೋದೇ ಸ್ವಲ್ಪ ಕಷ್ಟ, ತುಂಬ ಚಿಕ್ಕ ಬಾಣಲಿ ಆಗಿರೋದಕ್ಕೆ ಕಷ್ಟ ತೆಗೆಯೋದು. ದೊಡ್ಡ ಬಾಣಲಿ ಇಟ್ಕೊಂಡಾಗ ಎಣ್ಣೆ ತುಂಬ ವೇಸ್ಟ್ ಆಗುತ್ತೆ, ತುಂಬ ಎಣ್ಣೆ ಇಟ್ಕೋಬೇಕು. ಆ ಎಣ್ಣೆನ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ, ನಾನು ಅದನ್ನು ಮತ್ತೆ ಉಪಯೋಗಿಸಲ್ಲ. ಕೊನೆಯದಾಗಿ ಕರಿಬೇವು ಸೊಪ್ಪು ಹಾಕ್ತೀನಿ. ಕರಿಬೇವು ಸೊಪ್ಪು ಹಾಕುವಾಗ ಜಾಗ್ರತೆ, ಸ್ವಲ್ಪ ಸಿಡಿಯತ್ತೆ. ನೀವು ಬೇಕಾದರೆ ಬೆಳ್ಳುಳ್ಳಿ ಉಪಯೋಗಿಸೋರು ಬೆಳ್ಳುಳ್ಳಿಯನ್ನು ಸೇರಿಸ್ಕೋಬೋದು. ನಾವು ಬೆಳ್ಳುಳ್ಳಿ ಹಾಕಲ್ಲ, ಕರಿಬೇವು ಸೊಪ್ಪು ಮಾತ್ರ ನಾನು ಹುರಿದು ಹಾಕ್ತಾ ಇದ್ದೀನಿ. ಈ ಅವಲಕ್ಕಿ ಎಲ್ಲ ಉಪ್ಪಿಲ್ಲದೆ ಇರೋ ಕಾರಣ ಸ್ವಲ್ಪ ಉಪ್ಪನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿಯಾಗಿದೆ ಹುರಿದು, ಸ್ವಲ್ಪ ಉಪ್ಪು ಹಾಕ್ತೀನಿ. ಆಮೇಲೆ ನೀವು ಬೇಕಾದರೆ ನಿಮಗೆ ಮೆಣಸಿನ ಪುಡಿ ಒಂಚೂರು ಹಾಕ್ಕೋಬೋದು. ನಾನು ಸ್ವಲ್ಪನೇ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಚೂರು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕಲ್ಲ. ಯಾಕಂದರೆ ನಾನು ಹಿಟ್ಟು ಕಲಸುವಾಗ ಸ್ವಲ್ಪ ಹಾಕಿದ್ದೀನಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮಗೆ ಬೇಕಾದರೆ ನೀವು ಒಂದು ಚಮಚ ಸಕ್ಕರೆ ಪುಡಿಯನ್ನು ಹಾಕ್ಕೋಬೋದು. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅನ್ಸಿದ್ರೆ ಇನ್ನೊಂಚೂರು ಖಾರದ ಪುಡಿ ಅಂದರೆ ಮೆಣಸಿನ ಪುಡಿನೂ ಸೇರಿಸ್ಕೋಬೋದು. ಈಗ ಉಪ್ಪು ಹಾಕಿದ ಮೇಲೆ ಉಪ್ಪು ಮೆಣಸಿನ ಪುಡಿ ಹಾಕಿ ನಾನು ಮಿಕ್ಸ್ ಮಾಡಿದ್ದೀನಿ. ಈಗ ಇದೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಗೋಡಂಬಿ, ಕಡಲೆಕಾಯಿ ಬೀಜ, ಆಮೇಲೆ ಬೂಂದಿ ಇದು ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಕೊಬ್ಬರಿ ಇದ್ದರೆ ನೀವು ಕೊಬ್ಬರಿಯನ್ನು ತೆಳು ಸ್ಲೈಸ್ ಮಾಡಿ ಹಾಕ್ಕೋಬೋದು, ಎಣ್ಣೆನಲ್ಲಿ ಫ್ರೈ ಮಾಡಿ. ಆದರೆ ನನ್ನ ಹತ್ರ ಕೊಬ್ಬರಿ ಇರಲಿಲ್ಲ ಇವತ್ತು, ನಾನು ಅದಕ್ಕೆ ಸಡನ್ನ ನಿರ್ಧಾರ ಮಾಡಿರೋದು ಮಾಡೋಕ್ಕೆ, ಅದಕ್ಕೆ ನಾನು ಕೊಬ್ಬರಿ ಹಾಕಿಲ್ಲ. ಈಗ ಈ ಖಾರವನ್ನೆಲ್ಲ ಹೀಗೆ ಪುಡಿ ಮಾಡಿ ಹಾಕ್ಬಿಡೋಣ, ಸೇರಿಸೋಣ. ನೋಡಿ ಈ ಥರ ನೋಡಿ ಎಷ್ಟು ಸಾಫ್ಟ್ ಆಗಿದೆ, ತುಂಬ ಸಾಫ್ಟ್ ಆಗಿದೆ, ಕ್ರಿಸ್ಪಿ ಆಗಿದೆ. ತುಂಬ ದೊಡ್ಡದಿದ್ದರೆ ಸ್ವಲ್ಪ ಚಿಕ್ಕದು ಕಟ್ ಮಾಡಿ, ತುಂಬ ದೊಡ್ಡದಾಗಿದ್ದರೆ ಚೆನ್ನಾಗಾಗಲ್ಲ. ಇದಕ್ಕೆ ಸ್ವಲ್ಪ ಚಿಕ್ಕ ಸೈಜಲ್ಲಿದ್ದರೆ ಚೆನ್ನಾಗಿರುತ್ತೆ. ನಾನು ಇನ್ನೂ ಮಿಕ್ಸ್ಚರ್ ಸ್ವಲ್ಪ ಇದೆ, ನಾನು ಹಾಕಿಲ್ಲ ಖಾರ, ಬೇಕಾದರೆ ಸೇರಿಸ್ಕೊಳ್ಳೋಣ ಅಂತ. ಯಾಕಂದರೆ ತುಂಬ ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ ಅಂತ ನಾನು ಹಾಕಿಲ್ಲ. ಬೇಕಾದರೆ ಸೇರಿಸ್ಕೊಳ್ಳೋಣ, ಪುಡಿ ಮಾಡಿ ಸೇರಿಸ್ಕೊಂಡ್ರಾಯ್ತು. ನೋಡಿ, ಹೊರಗಡೆಯಿಂದ ಬೇಕರಿಗಳಲ್ಲಿ ಯಾವ ಎಣ್ಣೆನಲ್ಲಿ ಮಾಡಿರೋದನ್ನು ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು ನಾವು. ನೋಡಿ ರೆಡಿಯಾಗಿದೆ. ನೀವು ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಇಟ್ಕೊಂಡು, ಮಿಕ್ಸ್ಚರ್ ಮಾಡಿದ್ಮೇಲೆ ಎಣ್ಣೆ ಇಟ್ಕೊಂಡು ಸ್ವಲ್ಪ ಎಣ್ಣೆಗೆ ಚಿಲ್ಲಿ ಪೌಡರ್, ಮೆಣಸಿನ ಪುಡಿ ಹಾಗೂ ಅರಿಶಿನ ಪುಡಿ, ಒಂಚೂರು ಉಪ್ಪು ಮಿಕ್ಸ್ ಮಾಡಿ ನೀವು ಅದನ್ನು ಇದಕ್ಕೆ ಮಿಕ್ಸ್ಚರ್ಗೆ ಮಿಕ್ಸ್ ಮಾಡಿ ಕಲಿಸ್ಬಿಟ್ರೆ ನಿಮಗೆ ಅವಲಕ್ಕಿ ವೈಟ್ ಇರಲ್ಲ. ಬಟ್ ನಾನು ಮತ್ತೆ ಆಲ್ರೆಡಿ ಎಣ್ಣೆನಲ್ಲೇ ಮಾಡಿರ್ತೀವಿ, ಸ್ವಲ್ಪ ಎಣ್ಣೆನೂ ಅವಲಕ್ಕಿ ಎಲ್ಲ ಎಳ್ಕೊಂಡಿರುತ್ತೆ. ಇನ್ನೂ ಜಾಸ್ತಿ ದೇಹಕ್ಕೆ ಎಣ್ಣೆ ಹೋಗೋದು ಬೇಡ ಅಂತ ನಾನು ಮಾಡಿಲ್ಲ. ನೀವು ಆ ಥರ ಮಾಡ್ಕೋಬೋದು. ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಮನೆಯಲ್ಲೇ ಮಾಡಿರುವಂತಹ ಮಿಕ್ಸ್ಚರ್ ಸಾಯಂಕಾಲ ಹೊತ್ತು ಕುರುಕುರು ತಿಂಡಿ ಬಾಯಾಡ್ಸೋಕ್ಕೆ ಚೆನ್ನಾಗಿರುತ್ತೆ. ಈಗಿನ ಕಾಲ ಹೊರಗಡೆಯಿಂದ ತಂದು ತಿನ್ನೋ ಧೈರ್ಯನೇ ಇಲ್ಲ. ಅದಕ್ಕೆ ಸಾಧ್ಯವಾದಷ್ಟು ನಾವು ಮನೇಲಿ ಮಾಡ್ಕೊಂಡು ತಿನ್ನೋದು ಆರೋಗ್ಯಕ್ಕೂ ಒಳ್ಳೆಯದು. ಅದಕ್ಕೆ ನಾನಿವತ್ತು ಸಾಯಂಕಾಲದ ಒಂದು ಮುಸ್ಸಂಜೆ ಹೊತ್ತಿನ ಖರ್ಚಿಗೆ ಕುರುಮ್ ಅಂತ ತಿನ್ನಕ್ಕಾಗತ್ತೆ ಅಂತ ನಾನು ಈ ಮಿಕ್ಸ್ಚರ್ ಮಾಡಿದ್ದೀನಿ. ನೀವು ಮಾಡ್ಕೊಳ್ಳಿ ಮನೇಲಿ, ತುಂಬ ಸುಲಭ, ಜಾಸ್ತಿ ಸಮಯನೂ ಬೇಡ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು, ನಮಸ್ಕಾರ.